ಇವಾಗ ಆ್ಯಸ್ ಅ ಯೂತ್ ಇವಾಗ ನನಗೂ ಇದಿದೆ ಸರ್. ಐ ಹ್ಯಾವ್ ದಟ್ ಮೈ ಬ್ಲಡ್ ಬಾಯ್ಲ್ಸ್ ರಿಯಲಿ ವೆನ್ ಐ ಸಿ ದ ನ್ಯೂಸಸ್, ವೆನ್ ಐ ಹಿಯರ್ ಸೋ ಆ್ಯಂಡ್ ಸೋ ಥಿಂಗ್ಸ್. ನನಗೆ ತುಂಬ ಕೋಪ ಬರುತ್ತೆ ಸರ್. ತುಂಬ ಕಡೆ ರೈಟ್ಸ್ ಇಲ್ಲ ಸರ್. ಅದೇ ಥರ ತುಂಬ ಫೀಮೇಲ್ಸ್ಗೆ ಪ್ರಾಬ್ಲಮ್ಸ್ ಇದೆ. ನಮ್ಮ ಪ್ರಾಬ್ಲಮ್ ಏನಿದೆಯೋ ಅದು ನಾವು ಆಚೆ ತರ್ತೀವಿ, ಆದರೆ ಆಚೆ ತಂದಮೇಲೆ ನೆಕ್ಸ್ಟ್ ಡೇ ನಾವು ಬದುಕಿರ್ತೀವ, ನಮಗೇನಾದರೂ ಸೇಫ್ ಸೆಕ್ಯೂರಿಟಿ ಇದೆಯಾ ಅಂತ ನನ್ನ ಪ್ರಶ್ನೆ ಸರ್. We won freedom by non-violence because of his consistent efforts. Baba Saheb could write constitution. Consistent effort ಅದು ಅಂದರೆ ಎಷ್ಟು ವರ್ಷಗಳ ಎಫರ್ಟ್ ಅಂದರೆ ಅದು ಅವರು 1960ನಲ್ಲಿ ಜಾತಿ ಪದ್ಧತಿಯ ಉಗಮದಿಂದ ಹಿಡಿದು 1950ರಲ್ಲಿ ಸಂವಿಧಾನ ಒಪ್ಪಿಕೊಳ್ಳುವವರೆಗೆ ಕನ್ಸಿಸ್ಟೆಂಟ್ ಎಫರ್ಟ್ ಅದು. ಈ ಕನ್ಸಿಸ್ಟೆಂಟ್ ಎಫರ್ಟಲ್ಲಿ ದೇರ್ ಆರ್ 2 ways ಆಫ್ ಡೂಯಿಂಗ್ ಇಟ್. ನಿಮ್ಮ ಕೋಪ ಅರ್ಥ ಆಗುತ್ತೆ ನಿಮ್ಮ ವಯಸ್ಸಿಗೆ, ಆದರೆ ಇದು ಕನ್ವಿನ್ಸಿಂಗ್ ಆಗಿ ನಿಧಾನಗತಿಯಲ್ಲಿ ನಡಿಬೇಕಾಗತ್ತೆ. ಕನ್ವಿನ್ಸಿಂಗ ಅದು ನಮ್ಮ ಸಮಾಜದಲ್ಲಿ ತುಂಬ ಕಷ್ಟ. ಅದು ಯಾವಾಗ ಈ ಒಂದು ಸಾಮಾಜಿಕ ಬದಲಾವಣೆ ಯಾವಾಗ ಆಗುತ್ತೆ, ವ್ಯಕ್ತಿಗತ ಪರಿವರ್ತನೆಯಿಂದ ಸಾಮಾಜಿಕ ಪರಿವರ್ತನೆಗಳಿಗೆ ಸಾಗಬೇಕು. ನಾನು ರಿಕ್ವೆಸ್ಟ್ ಮಾಡ್ತಿರೋದು, ಕುವೆಂಪು ಅವರು ಅದನ್ನು ಹೇಳ್ತಾರೆ, ನಮ್ಮೊಳಗಡೆ ಮೊದಲು ಬದಲಾವಣೆ ಆಗುತ್ತಾ. ಆಮೇಲೆ ನೀವು ಹೇಳಿದ್ದು ಸೇಫ್ಟಿ ಅನ್ನೋದು ನಮ್ಮ ದೇಶದಲ್ಲಿ ರಕ್ಷಣೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿನಿಮ್ಯಾಟಿಕ್ಕಾಗಿ ನಡೆಯಲ್ಲ. ಆಮೇಲೆ ಯಾವುದೋ ಎಕ್ಸೆಪ್ಷನಲ್ ಆಗಿ ಯಾರೋ ಒಬ್ಬ ಕ್ರಿಮಿನಲ್ಲು ತನ್ನ ಮಗಳನ್ನು ಕೊಂದರು ಅಂತಂದರೆ ಅಂತಂದರೆ ಅದು ಎಲ್ಲ ಕಡೆಯೂ ಸಂಭವಿಸುತ್ತೆ ಅನ್ನಲ್ಲ. ಯು ಕ್ಯಾನ್ ಎಜುಕೇಟ್ ಪೀಪಲ್, ಯು ಕ್ಯಾನ್ ಕನ್ವಿನ್ಸ್ ಪೀಪಲ್, ಯು ಕ್ಯಾನ್ ಟಾಕ್ ಟು ದೆಮ್. ಅವ್ರ ಜೊತೆ ಮಾತಾಡ್ಬೋದು, ನೀವು ಈ ಥರ ಅವೇರ್ನೆಸ್ ಕೊಡ್ಬೋದು, ಬರಿಬೋದು, ಬದಲಾವಣೆ ತರಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕೋಟಿ ಜನ ಬದಲಾವಣೆ ತಂದವರಿದ್ದಾರೆ, ಬದಲಾವಣೆಗೆ ಒಳಪಟ್ಟವರಿದ್ದಾರೆ. ನೀವು ಹೇಳುವಷ್ಟು ನಮ್ಮ ಸಂವಿಧಾನದ ರಕ್ಷಣೆ ಪೊಲೀಸ್ ಇದೆ, ನ್ಯಾಯಾಲಯ ಇದೆ, ಮತ್ತು ನಮಗೊಂದು ನಾವೇ ಸೇರೋಂಥ ಪ್ರಜಾಪ್ರಭುತ್ವ ಸರ್ಕಾರ ಇದೆ. ಅಷ್ಟೊಂದು ಭಯಪಡೋ ಅಗತ್ಯ ಇಲ್ಲ. ಅಷ್ಟೊಂದು ಅಂಥ ಭಯಾನಕ ವಾತಾವರಣ ಇದೆ ಅನ್ಸಲ್ಲ. ಇರೋ ಕಡೆ ನಾವು ಸ್ವಲ್ಪ ಸುರಕ್ಷಿತವಾಗಿರೋ ಥರ ನೋಡ್ಕೋಬೇಕಾಗತ್ತೆ.